ಸರ್ ಇಲ್ಲಿ ಹಾಸನದಿಂದ ವಿಜಯಪುರ ಎಲೆಕ್ಟ್ರಿಕ್ ಕೇಬಲ್ ವೈರ್ಗಳೆಲ್ಲ ಇರುತ್ತೆ, ದಯವಿಟ್ಟು ನೋಡಿ. ಪಂದ್ಯ ಹಾಸನ ವಿರುದ್ಧ ವಿಜಯಪುರ. ಹಾಗೆ ಬಾಲಕರ ವಿಭಾಗದ ಮತ್ತೊಂದು ಪಂದ್ಯದ ಆಟಗಾರ ಪರಿಚಯ ಕಾರ್ಯಕ್ರಮದಲ್ಲಿ ಗದಗ ವಿರುದ್ಧ ಚಾಮರಾಜನಗರ ಈ ಒಂದು ತಂಡದ ಆಟಗಾರ ಪರಿಚಯವನ್ನು ಮಾಡಿಕೊಂಡು ಶುಭ ಹಾರೈಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಮಂಡ್ಯ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಕಾರದೊಂದಿಗೆ ರಾಜ್ಯ ಮಟ್ಟದ ಜೂನಿಯರ್ ವಿಭಾಗದ ಬಾಲಕ ಮತ್ತು ಬಾಲಕಿಯರ ವಿಭಾಗದ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ Last and final call for girls section match. Mandya versus Shivamogga. ಈ ಪಂದ್ಯ ಮುಗಿದ ತಕ್ಷಣ ನೇರವಾಗಿ ರಂಗನ ಪ್ರವೇಶ ಮಾಡಬೇಕು. ತೀರ್ಪುಗಾರರು ಅದೇ ಕೋರ್ಟಲ್ಲಿ ಇರಬೇಕು. ಶುಭ ಹಾರೈಸಿದ ಎಲ್ಲ ಗೌರವ ಅತಿಥಿಗಳಿಗೆ ಧನ್ಯವಾದ. ನಮ್ಮ ಸಾರಿಗೆ ಉಸ್ತುವಾರಿಗಳಲ್ಲಿ ಪ್ರಮುಖರಾಗಿದ್ದಂತಹ ದೊಡ್ಡಣ್ಣವರು ಸಹ ಆಗಮಿಸಿದರೆ ಅವರಿಗೆ ಆತ್ಮೀಯವಾದಂತಹ ಸ್ವಾಗತ ಬಯಸ್ತಾ ಇದ್ದಾರೆ. ವಸತಿ ಸಾರಿಗೆ ಹಾಗೆ ಎಲ್ಲ ಆಲ್ರೌಂಡರ್ ನಮ್ಮ ಜಗ್ಗಣ್ಣವರು ನಿರಂತರವಾಗಿ ಒಂದು ಕಾರ್ಯಕ್ರಮಕ್ಕೆ ಮಂಡ್ಯ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಜೊತೆಯಲ್ಲಿ ಸಹಕಾರ ನೀಡಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸ್ತಾ ಇದ್ದಾರೆ. ನಿವೃತ್ತ ಭಾರತೀಯ ಸೇನಾ ಯೋಧರಾಗಿ ಅನೇಕ ಬಾರಿ ಕಳೆದ ಬಾರಿ ಸಹ ದೊಡ್ಡಬಳ್ಳಾಪುರಕ್ಕೆ ಒಂದು ಮಂಡ್ಯ ಜಿಲ್ಲಾ ತಂಡದ ಜೊತೆ ಬಂದು ಆ ತಂಡವನ್ನ ಚಾಂಪಿಯನ್ ಮಾಡಿಕೊಂಡು ಮಂಡ್ಯಗೆ ಒಂದು ಕೀರ್ತಿಯನ್ನ ತಂದಿರ್ತಾರೆ. ಸೀನಿಯರ್ ವಿಭಾಗದ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ಸಹ ಬೆಂಗಳೂರಿನ ಆನೇಕಲ್ನಲ್ಲಿ ಮುಂದಿನ ಇದೇ ತಿಂಗಳು 25, 26, 27 ಮತ್ತು 28 4 ದಿನಗಳ ಕಾಲ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ಬಾಲಕರ ವಿಭಾಗದ ಪಂದ್ಯ ಆನೇಕಲ್ನಲ್ಲಿ ನಡೆಯಲಿಕ್ಕಿದೆ. ಉತ್ತಮವಾದಂತಹ ಒಂದು ಡ್ಯಾಶ್ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಆಟಗಾರರಿಂದ ಮ್ಯಾಟ್ ಮೇಲೆ ಇಲ್ಲಿ ನಿಂತಿರೋ ನೋಡಿ ಅಣ್ಣ, 4 ಗ್ರೌಂಡಲ್ಲಿ ಮ್ಯಾಚ್ ಇದೆ. ನೀವು ಈ ಥರ ನಿಮಗೆ ಯಜಮಾನ್ರೆ ಊಟ ರೆಡಿ ಆಯ್ತಾ? ಬಾಡೂಟ ಇವತ್ತು 2 ಗಂಟೆಗ ಗ್ರೌಂಡ್ ಮಧ್ಯಭಾಗದಲ್ಲಿ ನಿಂತಿರೋರು ಒಂದು ಸ್ವಲ್ಪ ನೋಡಿ. ನೀವು ಇಲ್ಲಿ ಈ ಥರ ನಿಂತ್ಕೊಳ್ಬಾರ್ದು ದಯವಿಟ್ಟು. ಯಾರು ಆರಕ್ಷಕ ಸಿಬ್ಬಂದಿ ವರ್ಗದವ್ರು ನೋಡಿ, ನಾನು ಅವಾಗಲೇ ಹೇಳ್ತಾ ಇದ್ದೀನಿ, ಮಂಡ್ಯ ಮ್ಯಾಚ್ ಇದ್ದವಾಗ ಒಂದೇ ರಗಳೆ ಅಂದ್ಕೊಂಡೆ, ಎಲ್ಲ ಮ್ಯಾಚ್ ಇದ್ದವಾಗಲೂ ಹಂಗೆ. ಇವತ್ತು ಅಂತಿಮ ದಿನ, ದಯವಿಟ್ಟು ಸಹಕರಿಸಿ. ಬ್ಲಾಕ್ ಹಾಗೂ ಡ್ಯಾಶ್ ದಕ್ಷಿಣ ಕನ್ನಡದ ಬಾಲಕರ ವಿಭಾಗದ ಪಂದ್ಯದಲ್ಲಿ ಅದು ಉತ್ತಮವಾದಂತಹ ಡಿಫೆನ್ಸ್ ನಲ್ಲಿ ಕಾಣಬಹುದು. ಭಾರಿ ಚಿಕ್ಕಮಗಳೂರಿನ ಬಾಲಕಿಯರು ಒಗ್ಗಟ್ಟಿನ ಒಂದು ಬಲ ಪ್ರದರ್ಶನವನ್ನು ತೋರ್ಪಡಿಸಿದ್ದಾರೆ. ಬರಲಿ ಒಂದು ಜೋರ ಚಪ್ಪಾಳೆ ಚಿಕ್ಕಮಗಳೂರಿನ ಆಟಗಾರ್ತಿಯರಿಂದ. ಉತ್ತಮವಾದಂತಹ ಟ್ಯಾಕಲ್. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ.
ಸರ್ ಚೇರ್ನೆಲ್ಲ ಎತ್ಬಿಡಿ, ಅವ್ರ ಚೇರ್ ಇಲ್ಲ ಅಂದ್ರೆ ಹಿಡ್ಕೊಂಡೇ ಗ್ರೌಂಡ್ ಬರ್ತಾರೆ ಚೇರ್ ಜೊತೆನೆ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರರು, ಅರ್ಜುನ ಪ್ರಶಸ್ತಿ ಪುರಸ್ಕೃತರು, ನಮ್ಮ ಬೆಂಗಳೂರು ಬುಲ್ಸ್ ತಂಡದ ತರಬೇತುದಾರರು, ಪ್ರೋ ಕಬಡ್ಡಿ ಯಶಸ್ವಿ ತರಬೇತುದಾರರು ಆಗಿರುವಂತಹ ಸನ್ಮಾನ್ಯ ಶ್ರೀಯುತ BC ರಮೇಶ್ ಅವರು ಆಗಮಿಸಿದವರಿಗೆ ಮಂಡ್ಯ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಪರವಾಗಿ ಹಾಗೂ ಸಮಸ್ತ ಮಂಡ್ಯ ಜನತೆ ಪರವಾಗಿ ಪ್ರೀತಿಯ ಆಧಾರದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬೇಗ ಹಾಸನ್ ವಿಜಯಪುರ ಬೇಗ ರೆಡಿ ಆಗಬೇಕು. ವಿಜಯಪುರ ಬೇಗ ರೆಡಿ ಆಗಬೇಕು, ತಡ ಮಾಡಬಾರ್ದು. ಹಾಸನ್ ರೆಡಿ ಇದೆ. Court number 1, Tumkuru versus Mandya. Court number 3, Kolar versus Bangalore. Urban. 4 ತಂಡಗಳಿದ್ದು ಮೊದಲ ಕರೆ. ತುಮಕೂರು ವಿರುದ್ಧ ಮಂಡ್ಯ, ಕೋಲಾರ ವಿರುದ್ಧ ಬೆಂಗಳೂರು. ಎರಡು ತಂಡಗಳಿದ್ದು ಮೊದಲ ಕರೆ. ಅಂಕಣ 1ರಲ್ಲಿ ತುಮಕೂರು ವಿರುದ್ಧ ಮಂಡ್ಯ, ಅಂಕಣ 3ರಲ್ಲಿ ಕೋಲಾರ ವಿರುದ್ಧ ಬೆಂಗಳೂರು. ಹಾರ್ಬನ್ 4 ತಂಡಗಳು ಬೇಗನೆ ರೆಡಿ ಆಗಬೇಕು. ಈ ಪಂದ್ಯ ಮುಗಿದ ತಕ್ಷಣ ಬೇಗ ಬರಬೇಕು. ನೋಡಿ, ಇಲ್ಲಿ ಗ್ರೌಂಡ್ ಮಧ್ಯಭಾಗದಲ್ಲಿ ಯಾಕೆ ನಿಂತ್ಕೊಂಡಿದ್ರೆ ಎಲ್ರು? ದಯವಿಟ್ಟು ಇಲ್ಲಿ ಯಾರು ನಿಂತ್ಕೊಳ್ಬೇಡಿ ಅಣ್ಣ. ಇಲ್ಲಿ ಯಾರು ಯಾಕೆ ನಿಂತ್ಕೊಂಡಿದ್ರೆ ನೀವು? ನಿಮ್ ಸೆಲೆಕ್ಷನ್ ಆಮೇಲೆ ಇರೋದು. ದಯವಿಟ್ಟು ಬನ್ನಿ, ದಯವಿಟ್ಟು ಗ್ಯಾಲರಿಗೆ ಬನ್ನಿ. ಹಾಕಿದ್ರೆ ಅಂಕಣ 1ಕ್ಕೆ ನಂದೀಶ್ ಅವ್ರು ನೋಡಿ ಒಂದು ನೀರಿನ ಕ್ಯಾನ್ ಅಂತ ತೆಗೆದುಕೊಂಡು ಬನ್ನಿ ಬೇಗ. 3 ಜನ ಮಾಡೋ ಕೆಲಸ ಅವನೊಬ್ಬನೇ ಕಬಡ್ಡಿಗೋಸ್ಕರ ಶ್ರಮಿಸ್ತಾ ಇದ್ದಾನೆ ನಂದೀಶ. ಬೋನಸ್ ಅಂಕದ ಸೇರ್ಪಡೆ ಆಗ್ತಾರೆ ಚಾಮರಾಜನಗರ ತಂಡಕ್ಕೆ. ಧಾಡಿಯಲ್ಲಿ ಮುದ್ರಣ ಕಾಶಿ ಗದಗ ತಂಡದ ಜರ್ಸಿ ನಂಬರ್ 12 ರಾಜಕರ. ಬಾಲಕರ ವಿಭಾಗದ ಪಂದ್ಯದಲ್ಲಿ ಈಗಾಗಲೇ ಚಿಕ್ಕಮಗಳೂರು ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲಾ ತಂಡ ವಿಜಯಶೀಲಾಗಿ ಮುಂದಿನ ಸುತ್ತಿಗೆ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ. ಹಾಸನ್ ಹಾಗೂ ವಿಜಯಪುರ ಎರಡು ತಂಡದ ನಾಯಕತ್ವ ಮಾಡೋ ಅಂಕಣ ಕರೆದುಕೊಂಡು ಹಾಸನ್ ಹಾಗೂ ವಿಜಯಪುರ ಎರಡು ತಂಡದ ನಾಯಕತ್ವ ಮಾಡೋ ಅಂಕಣ ಕರೆದುಕೊಂಡು ಅಂಕಣ 2ಕ್ಕೆ ಕ್ವಾರ್ಟರ್ ಫೈನಲ್ 3 ಕ್ವಾರ್ಟರ್ ಫೈನಲ್ ಪಂದ್ಯ ಅಂಕಣ 2ರಲ್ಲಿ ಹಾಸನ್ ವಿರುದ್ಧ ವಿಜಯಪುರ. ಶಿವರುದ್ರಯ್ಯರು ಎಲ್ಲಿದ್ದು ಪ್ರಚಾರಕರವರು ಬನ್ನಿ. ಅಂಕಣ 2ರಲ್ಲಿ ಹಾಸನ ವಿರುದ್ಧ ವಿಜಯಪುರ. ಈ ಪಂದ್ಯಕ್ಕೆ ರೆಫ್ರಿ ವೇಣುಗೋಪಾಲ್, ಅಂಪೈರ್ ಮೋಹನ್, ಸುದೀಪ್, ಸ್ಕೋರರ್ ಜಯೇಂದ್ರ, ಅಸಿಸ್ಟೆಂಟ್ ಸ್ಕೋರರ್ ಶ್ರೀನಿವಾಸ್, ಪ್ರಕಾಶ್, ಡೋಡೈ ಮಾಧು, ಶಿವಣ್ಣ, ಅಸಿಸ್ಟೆಂಟ್ ಸ್ಕೋರರ್ ಶಿವಣ್ಣ, ಪ್ರಕಾಶ್, ಮಾಧು.
ಉತ್ತಮವಾದಂತಹ ಒಂದು ಟ್ಯಾಕಲ್ ಗದಗ ತಂಡದ ಆಟಗಾರರಿಂದ. ಸೆವೆನ್ 4 ಇನ್ ಫೇವರ್ ಆಫ್ ಗದಗ. 7-4 ಗದಗ ತಂಡದ ಪರವಾಗಿ. ಸೂಪರ್ ಟಾಕಲ್ ಸಂದರ್ಭ. ಈ ಬಾರಿ ಜಂಪ್ ಎತ್ಕೊಂಡು ಎಸ್ಕೇಪ್ ಆಗೋದು ಪ್ರಯತ್ನ. ಕಾದೋಡೋಣ. ಅದ್ಭುತವಾದಂತಹ ಒಂದು ಟ್ಯಾಕಲ್. ಸೂಪರ್ ಟ್ಯಾಕಲ್ ಅನ್ನ ಇಲ್ಲಿ ಸಾಧಿಸಿಕೊಳ್ತಾ ಇದ್ದಾರೆ ಚಾಮರಾಜನಗರ. ಹಾಗೂ ಒಬ್ಬ ಡಿಫೆಂಡರ್ ಅಲ್ಲಿ ಅಂಕಣದ ಹೊರಗಡೆ ಹೋಗಿರೋದ್ರಿಂದ ಅಲ್ಲಿ ಗದಗ ತಂಡಕ್ಕೆ ಸಹ ಬಂದಂಕದ ಸೇರ್ಪಡೆ ಆಗ್ತಾ ಇದೆ. ನೋಡಿ, ಬಾಲಕಿಯರ ಪಂದ್ಯಕ್ಕಾಗಿ ಈಗಾಗಲೇ ಅಂತಿಮ ಕರೆ ನೀಡಲಾಗಿದೆ. ಆದಷ್ಟು ಬೇಗ ಅಂಕಣವನ್ನು ಪ್ರವೇಶ ಮಾಡಿ. ಚಾಮರಾಜನಗರದ ಜರ್ಸಿ ನಂಬರ್ 14 ಆಟಗಾರ ಎಂಟಿನಾಡೊಂದಿಗೆ ವಾಪಸ್ ಆದರು. ಮಂಡ್ಯ ಹಾಗೂ ಶಿವಮೊಗ್ಗ ಬಾಲಕಿಯರ ತಂಡದ ಅಧಿಕಾರಿಗಳು ದಯಮಾಡಿ ತಮ್ಮ ಆಟಗಾರ್ತಿನ ಅಂಕಣ ತರತಕ್ಕದ್ದು. ಮಂಡ್ಯ ಹಾಗೂ ಶಿವಮೊಗ್ಗ. ಅಂಕಣ 3ರಲ್ಲಿ ಬಾಲಕರ ವಿಭಾಗದ ಪಂದ್ಯ ದಕ್ಷಿಣ ಕನ್ನಡ ವಿರುದ್ಧ ಕೊಪ್ಪಳ. ಸ್ಕೋರ್ ವಿವರ ಕ್ಯಾಪ್ಟನ್ ಲಾಸ್ಟ್ 5 minutes to go in court number 3. 25-4 ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಪರವಾಗಿ. ಬಾಲಕಿಯರ ಪಂದ್ಯ ಕಣ 4ರಲ್ಲಿ ಮಂಡ್ಯ ವಿರುದ್ಧ ಶಿವಮೊಗ್ಗ. ಬೇಗನೆ ಬರಬೇಕು. ತಮ್ಗೆ ಆಲ್ರೆಡಿ ಅಂತಿಮ ಕರೆ ಕೊಟ್ಟಾಗಿದೆ. ಬೇಗನೆ ಅಂಕಣ ಪ್ರವೇಶ ಮಾಡಬೇಕು. ಮಂಡ್ಯ ವಿರುದ್ಧ ಶಿವಮೊಗ್ಗ ಗರ್ಲ್ ಸೆಕ್ಷನ್ ಮ್ಯಾಚ್. ಬೇಗ ಬನ್ನಿ. ಅದೇ ಬಂತು ಬಿಗ್ ಬನಾನಾ ಅಂತ ಎಲ್ಲ 60 ಐತೆ. ಅಷ್ಟೊಂದಾಯ್ತಾ? 2 ಸೆಕೆಂಡ್ಗೆ 64 ನೋಡಿ, ಹಾಸನ ತಂಡ ಬಂದಿದೆ. ಬೇಗನೆ ವಿಜಯಪುರ ಬೇಗ ಬರಬೇಕು. ವಿಜಯಪುರ ಹಾಸನ ತಂಡ ಅಂಕಣ 2ರಲ್ಲಿ ಪ್ರವೇಶ ಮಾಡಿದೆ. ವಿಜಯಪುರ ಬೇಗ ಬರಬೇಕು. ಫೋನ್ ತಗೊಂಡು 1 ನಿಮಿಷ ಅಲ್ಲಿ ಇಟ್ಟು ಬಾಲಕಿಯರ ವಿಭಾಗದ ಪಂದ್ಯ ಮಂಡ್ಯ ವಿರುದ್ಧ ಶಿವಮೊಗ್ಗ. ಆತಿಥೇಯ ಮಂಡ್ಯ ತಂಡಕ್ಕೆ ಇದು ಮಾಡು ಇಲ್ಲವೇ ಮಡಿ ಪಂದ್ಯ. ಗೆದ್ದರೆ ಮುಂದಿನ ಸುತ್ತಿಗೆ ಅರ್ಹತೆ ಪಡೆದುಕೊಳ್ಳೋದಕ್ಕೆ ಅವಕಾಶ ಇದೆ.
ದಕ್ಷಿಣ ಕನ್ನಡ ವಿರುದ್ಧ ಕೊಪ್ಪಳ ತಂಡಗಳ ನಡುವೆ ಈಗಾಗಲೇ ಅಂಕಣ 3ರಲ್ಲಿ ಪಂದ್ಯ ನಡೀತಾ ಇದೆ. ಅಂಕಣ 1ರಲ್ಲಿ ಬಾಲಕರ ವಿಭಾಗದ ಪಂದ್ಯ ಹಾಸನ ವಿರುದ್ಧ ಬಾಗಲಕೋಟೆ. ವಿಜಯಪುರ ಕ್ಯಾಪ್ಟನ್ ಬಾಲಕರ ವಿಭಾಗದ ಪಂದ್ಯಕ್ಕಾಗಿ ವಿಜಯಪುರ ಕ್ಯಾಪ್ಟನ್ ಆದಷ್ಟು ಬೇಗ ಅಂಕಣ 2ಕ್ಕೆ ಆಗಮಿಸಿ. ಗದಗ ವಿರುದ್ಧ ಚಾಮರಾಜನಗರ ಅಂಕಣ 1ರಲ್ಲಿ.